ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಭಾರತದ ಸಂವಿಧಾನದ ರಚನೆಯ ಕುರಿತು 70 ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಮೊದಲನೇ ಪ್ರಶ್ನೆ, ಭಾರತದ ರಚನಾ ಸಭೆಯ ರಚನೆ ಮಾಡಲು ಯಾವ ದೇಶದ ಮಾದರಿಯನ್ನು ಬಳಸಲಾಯಿತು? ಭಾರತದ ದೇಶದ ಮಾದರಿ, ಫ್ರಾನ್ಸ್ ದೇಶದ ಮಾದರಿ, ಅಮೆರಿಕ ದೇಶದ ಮಾದರಿ, ಬ್ರಿಟನ್ ದೇಶದ ಮಾದರಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ ದೇಶದ ಮಾದರಿಯನ್ನು ಬಳಸಿ ಭಾರತದ ರಚನಾ ಸಭೆಯನ್ನು ರಚನೆ ಮಾಡಲಾಯಿತು. ಎರಡನೇ ಪ್ರಶ್ನೆ, ಯಾರ ಶಿಫಾರಸ್ಸಿನ ಮೇರೆಗೆ ಭಾರತದ ರಚನಾ ಸಭೆ ರಚನೆಯಾಯಿತು? ಮೌಂಟ್ ಬ್ಯಾಟನ್ ಯೋಜನೆ, ಕ್ರಿಪ್ಸ್ ನಿಯೋಗ, ಕ್ಯಾಬಿನೆಟ್ ಆಯೋಗ, ಭಾರತದ ಸರ್ಕಾರ ಕಾಯ್ದೆ 1935. ಸರಿಯಾದ ಉತ್ತರ ಕ್ಯಾಬಿನೆಟ್ ಆಯೋಗ. ಮೂರನೇ ಪ್ರಶ್ನೆ, ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದಿದ್ದು ಮಾರ್ಚ್ 24, 1946, ಮೇ 16, 1946, ಡಿಸೆಂಬರ್ 6, 1946, ಡಿಸೆಂಬರ್ 9, 1946. ಸರಿಯಾದ ಉತ್ತರ 1 ಮಾರ್ಚ್ 24, 1946 ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದಿದ್ದು. ನಾಲ್ಕನೇ ಪ್ರಶ್ನೆ, ಸ್ವತಂತ್ರ ಪೂರ್ವ ಭಾರತದ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತೇಳಿ. 389, 296, 93, 292 ಅಂತಿದೆ. ಇದು ಸರಿಯಾದ ಉತ್ತರ ಒಟ್ಟು 389 ಜನ. ಬ್ರಿಟಿಷ್ ಇಂಡಿಯಾದಿಂದ 389 ಜನಸಂಖ್ಯೆ ಸದಸ್ಯರಲ್ಲಿ 296 ಜನ ಬ್ರಿಟಿಷ್ ಇಂಡಿಯಾದಿಂದ, 93 ಜನ ದೇಶೀಯ ಸಂಸ್ಥಾನಗಳಿಂದ, ಅದರಲ್ಲಿ 296ರಲ್ಲಿ 292 ಜನ 11 ಪ್ರಾಂತ್ಯಗಳಿಂದ ಆಯ್ಕೆಯಾದರೆ ಇನ್ನು ಉಳಿದ 4 ಜನ ಚೀಫ್ ಕಮಿಷನರ್ 4 ಸ್ಥಾನಗಳನ್ನು ಭರ್ತಿ ಮಾಡಲಾಯಿತು. ಐದನೇ ಪ್ರಶ್ನೆ, ಬ್ರಿಟಿಷ್ ಭಾರತಕ್ಕೆ ಮೀಸಲಾದ ಸ್ಥಾನಗಳು ಎಷ್ಟು ಅಂತೇಳಿ. 292, 296, 93, ನಾಲ್ಕನೇದು 389. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 296. ಆರನೇ ಪ್ರಶ್ನೆ, 1 ಮಿಲಿಯನ್ ಜನಸಂಖ್ಯೆಗೆ ಎಷ್ಟು ಸ್ಥಾನ ನೀಡಲಾಯಿತು ಅಂತೇಳಿ. 1 ಸ್ಥಾನ, 3 ಸ್ಥಾನಗಳು, 4 ಸ್ಥಾನಗಳು, 5 ಸ್ಥಾನಗಳು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ 1 ಸ್ಥಾನ ನೀಡಲಾಯಿತು. ಅಂದ್ರೆ 1 ಮಿಲಿಯನ್ ಅಂತಂದ್ರೆ 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಸದಸ್ಯನು ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಸದಸ್ಯನಾಗಿ ಆಯ್ಕೆ ಆಗೋದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಏಳನೇ ಪ್ರಶ್ನೆ, ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಲ್ಲಿ ಸ್ಥಾನ ಹಂಚಿಕೆಯ ಆಧಾರ ಯಾವುದಂತೇಳಿ. ಭಾಷೆ, ಪ್ರದೇಶ, ಜನಸಂಖ್ಯೆ ಮತ್ತು ಧರ್ಮ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಜನಸಂಖ್ಯೆ ಅಂತೇಳಿ. ಎಂಟನೇ ಪ್ರಶ್ನೆ, ಪ್ರಾಂತ್ಯಗಳ ಸ್ಥಾನಗಳನ್ನು ಯಾವ ಸಮುದಾಯಗಳ ನಡುವೆ ಹಂಚಲಾಯಿತು ಅಂತೇಳಿ. ಹಿಂದೂ ಮತ್ತು ಮುಸ್ಲಿಂ, 2 ಹಿಂದೂ ಮುಸ್ಲಿಂ ಸಿಖ್, 3 ಮುಸ್ಲಿಂ ಸಿಖ್ ಸಾಮಾನ್ಯ, 4 ಮುಸ್ಲಿಂ ಸಿಖ್ ಸಾಮಾನ್ಯ ಇತರರಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಮುಸ್ಲಿಂ ಸಿಖ್ ಸಾಮಾನ್ಯ ಅಂತೇಳಿ. ಪ್ರಾಂತೀಯ 296 ಸ್ಥಾನಗಳನ್ನು ಈ ಸಮುದಾಯಗಳ ನಡುವೆ ಹಂಚಲಾಯಿತು. 9ನೇ ಪ್ರಶ್ನೆ, ಪ್ರಾಂತ್ಯಗಳಿಂದ ಸದಸ್ಯರನ್ನು ಆಯ್ಕೆ ಮಾಡಿದ ಮತದಾನ ಪದ್ಧತಿ ಯಾವುದಂತೇಳಿ. ನೇರ ಮತದಾನ ಪದ್ಧತಿ, ನಾಮಕರಣ ಪದ್ಧತಿ, ಏಕ ವರ್ಗಾವಣಾ ಮತದಾನ ಪದ್ಧತಿ, ಯಾವುದೇ ವಿಧಾನ ಬಳಸಲಿಲ್ಲ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಏಕ ವರ್ಗಾವಣಾ ಮತದಾನ ಪದ್ಧತಿ. ಅಂದ್ರೆ ಪ್ರಾಂತ್ಯಗಳಿಂದ ಸದಸ್ಯರನ್ನು ಆಯ್ಕೆ ಮಾಡುವಂತ ಪದ್ಧತಿ ಯಾವುದಂದ್ರೆ ಪರೋಕ್ಷ ಮತದಾನದ ಮುಖಾಂತರ, ಪ್ರಮಾಣುಗತ ಪ್ರಾತಿನಿಧ್ಯ ಪದ್ಧತಿ, ಸಿಂಗಲ್ ಟ್ರಾನ್ಸಬಲ್ ವೋಟ್ ಸಿಸ್ಟಮ್ ವಿಧಾನವನ್ನು ಬಳಕೆ ಮಾಡಿ ಆಯ್ಕೆ ಮಾಡಲಾಯಿತು. 10ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಸ್ವರೂಪ ಯಾವುದಂತೇಳಿ. ಸಂಪೂರ್ಣ ಆಯ್ಕೆಯಾದ, 2ನೇ ಸಂಪೂರ್ಣ ನಾಮನಿರ್ದೇಶಿತ, 3 ಭಾಗಶಃ ಆಯ್ಕೆಯಾದ, ಭಾಗಶಃ ನಾಮನಿರ್ದೇಶಿತ, ರಾಜಕೀಯ ಪಕ್ಷಗಳ ಸಂಸ್ಥೆಗಳಿಂದ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಭಾಗಶಃ ಆಯ್ಕೆಯಾದ, ಭಾಗಶಃ ನಾಮನಿರ್ದೇಶಿತ ಅಂತೇಳಿ. ಅಂದ್ರೆ ಇಲ್ಲಿ 296 ಜನ ಆಯ್ಕೆ ಆದರೆ ಇನ್ನ 93 ಜನ ಸಂಸ್ಥಾನಗಳಿಂದ ನಾಮಕರಣಗೊಂಡಿದ್ರು. ಹಾಗಾಗಿ ಭಾರತದ ಸಂವಿಧಾನ ರಚನೆಯ ಸ್ವರೂಪ ಏನಂತಂದ್ರೆ ಭಾಗಶಃ ಆಯ್ಕೆಯಾದ, ಭಾಗಶಃ ನಾಮನಿರ್ದೇಶಿತ. 11ನೇ ಪ್ರಶ್ನೆ, ಸ್ವತಂತ್ರದ ನಂತರ ಭಾರತದ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಿದೆ. 229, 70, 299 ಜನ, 389 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 299 ಜನ. ಸ್ವಾತಂತ್ರ್ಯ ಪೂರ್ವದಲ್ಲಿ 389 ಇದ್ದದ್ದು, ಸ್ವತಂತ್ರದ ನಂತರ 299 ಆಯಿತು. ಪ್ರಾಂತ್ಯಗಳಿಂದ ಎಷ್ಟು ಅಂತಂದ್ರೆ ಸ್ವತಂತ್ರದ ನಂತರ 290, ಸ್ವತಂತ್ರ ಪೂರ್ವದಲ್ಲಿ 296 ಆಯಿತು, ಸ್ವತಂತ್ರದ ನಂತರದಲ್ಲಿ 229 ಆಯಿತು ಪ್ರಾಂತ್ಯಗಳಿಂದ. ಅದೇ ದೇಶೀಯ ಸಂಸ್ಥಾನಗಳಿಂದ ಸ್ವತಂತ್ರ ಪೂರ್ವದಲ್ಲಿ 93 ಜನ ಇದ್ದಿದ್ದು, ಸ್ವತಂತ್ರದ ನಂತರದಲ್ಲಿ ಅದು 70 ಆಯಿತು. ಸ್ವತಂತ್ರ ಪೂರ್ವದಲ್ಲಿ ಒಟ್ಟು 389 ಇದ್ದದ್ದು, ಸ್ವಾತಂತ್ರ್ಯದ ನಂತರ 299 ಆಯಿತು. 12ನೇ ಪ್ರಶ್ನೆ, ಮೊದಲ ದಿನ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತೇಳಿ. 15, 7,
4 ಇದೆ, 93 ಅಂತ ಇದೆ. ಆದರೆ ನಾವು ಅತಿ ಹೆಚ್ಚು ತಿಳ್ಕೊಂಡಿರುವಂಥದ್ದು ಭಾರತದ ಸಂವಿಧಾನ ರಚನೆ ಮಾಡುವಾಗ ಎಷ್ಟು ಮಹಿಳೆಯರು ಭಾಗವಹಿಸಿದ್ರು ಅಂತೇಳಿ. ಇದು ಮೊದಲನೇ ದಿನ ಭಾಗವಹಿಸಿದ್ದು ಎಷ್ಟು ಜನ ಅನ್ನುವಂಥದ್ದಿದೆ. ಅದಕ್ಕೆ ಸರಿಯಾದ ಉತ್ತರ 9 ಅಂತೇಳಿ. 13ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸಂಖ್ಯೆ ಎಷ್ಟು? 15, 7, 4, 93 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 15 ಜನ. 389 ಭಾರತದ ಸಂವಿಧಾನದ ರಚನಾ ಸಭೆಯ ಸದಸ್ಯರಲ್ಲಿ 15 ಜನ ಮಹಿಳೆಯರಿದ್ರು. 14ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಏಕೈಕ ಮುಸ್ಲಿಂ ಮಹಿಳೆ ಯಾರು ಅಂತೇಳಿ. ಅನ್ನಿ ಮಸ್ಕರೇನ್, ಹಮ್ಸ್ ಮೆಹ್ತಾ, ಫಾತಿಮಾ ಬೀಬಿ, ಬೇಗಂ ಐಜಾಜ್ ರಸುಲ್ಲಾ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ 4ನೇದು ಬೇಗಂ ಐಜಾಜ್ ರಸುಲ್ಲಾ ಅಂತೇಳಿ. 15ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯ ಸದಸ್ಯರುಗಳು ಅಂತೇಳಿ. ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು, ಪ್ರಜೆಗಳಿಂದ ನೇರವಾಗಿ ಚುನಾಯಿತರಾಗಿದ್ದರು, ಸರ್ಕಾರದಿಂದ ನಾಮಕರಣಗೊಂಡಿದ್ದರು, ಬ್ರಿಟಿಷ್ ಸಂಸತ್ತಿನಿಂದ ನಾಮಾಂಕಿತಗೊಂಡಿದ್ದರು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಅಂತೇಳಿ. ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ 389 ಸದಸ್ಯರಲ್ಲಿ 296 ಜನ, ಸ್ವಾತಂತ್ರ್ಯದ ನಂತರ 299 ಸದಸ್ಯರಲ್ಲಿ 229 ಜನ ಪ್ರಾಂತೀಯ ಶಾಸನ ಸಭೆಗಳಿಂದ ಚುನಾಯಿತರಾಗಿದ್ದರು ಅಂತೇಳಿ. 16ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಮೈಸೂರು ಸಂಸ್ಥಾನದಿಂದ ಎಷ್ಟು ಸದಸ್ಯರಿದ್ದರು ಅಂತೇಳಿ. 5 ಇದೆ, 7 ಇದೆ, 8, 6 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 7 ಜನ ಮೈಸೂರು ಸಂಸ್ಥಾನದಿಂದ. ಅವ್ರು ಯಾರು ಅಂತಂದ್ರೆ ಕೆ.ಸಿ. ರೆಡ್ಡಿ, ಟಿ. ಸಿದ್ಲಿಂಗಯ್ಯ, ಎಸ್.ವಿ. ಕೃಷ್ಣಮೂರ್ತಿರಾವ್, ಎಚ್.ಆರ್. ಗುರುರೆಡ್ಡಿ. 5ನೇದು ಕೆ. ಹನುಮಂತಯ್ಯ, 6ನೇದು ಸಿದ್ದವೀರಪ್ಪ, 7ನೇದು ಟಿ. ಚೆನ್ನೈ ಅಂತೇಳಿ. ಇದು ಮೈಸೂರು ಸಂಸ್ಥಾನದಿಂದ ಆಯ್ಕೆಯಾದಂಥವ್ರು. ಕುರ್ಗ ಅಂದ್ರೆ ಕೆ. ಪೂರ್ಣಚ್ಚ, ಬಾಂಬೆ ಪ್ರಾಂತ್ಯದಿಂದ ಎಸ್. ನಿಜಲಿಂಗಪ್ಪ, ಆರ್. ದಿವಾಕರ್ ಅಂತೇಳಿ. ಮೈಸೂರು ಪ್ರಾಂತ್ಯದಿಂದ ಅಂದ್ರೆ 7 ಜನ, ಒಟ್ಟು ಕನ್ನಡಿಗರ ಅಂತಂದ್ರೆ 9 ಜನ ಅನ್ನುವಂಥದ್ದನ್ನ ನಾವು ನೆನಪಿಟ್ಕೊಳ್ಳೇಬೇಕು. 17ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚಿಸಲು ಮೊದಲಿಗೆ ಯಾರನ್ನು ಕೇಳಿಕೊಂಡಿದ್ದರು ಅಂತೇಳಿ. ಐವರ್ ಜಿನ್ನಿಂಗ್ಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಗ್ರಾನ್ವಿಲ್ ಆಸ್ಟಿನ್, ಬಿ.ಎನ್. ರಾವ್. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಐವರ್ ಜಿನ್ನಿಂಗ್ಸ್ ಅಂತೇಳಿ. ಇವ್ರು ಯಾರಂದ್ರೆ ಬ್ರಿಟನ್ ದೇಶದ ಸಂವಿಧಾನ ತಜ್ಞೆ. ಇನ್ನೊಂದು ಗ್ರಾನ್ವಿಲ್ ಆಸ್ಟಿನ್ ಅಂತೇಳಿ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ನೇಷನ್ ಅನ್ನುವಂಥ ಕೃತಿಯನ್ನು ಬರೆದವರು. 18ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಅಂತಿದೆ. 9ನೇ ಡಿಸೆಂಬರ್ 1946, 11ನೇ ಡಿಸೆಂಬರ್ 1946, 13ನೇ ಡಿಸೆಂಬರ್ 1946, 22ನೇ ಜನವರಿ 1947 ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ 9ನೇ ಡಿಸೆಂಬರ್ 1946ರಂದು ಭಾರತದ ಸಂವಿಧಾನ ರಚನಾ ಸಭೆ ಮೊದಲ ಸಭೆ ಸೇರಿತು ಅಂತೇಳಿ. ಆ ದಿನ 211 ಜನ ಭಾಗವಹಿಸಿದ್ದರು. 13ನೇ ಡಿಸೆಂಬರ್ 1946ರಂದು ದೇಹಗಳ ನಿರ್ಣಯವನ್ನ ನೆಹರು ಅವರು ಮಂಡಿಸಿದ್ದರು. ಆ ದೇಹಗಳ ನಿರ್ಣಯವನ್ನ ಭಾರತದ ಸಂವಿಧಾನ ರಚನಾ ಸಭೆಯು ಜನವರಿ 22, 1947ರಂದು ಅಂಗೀಕಾರ ಮಾಡಿದ್ದರು. 19ನೇ ಪ್ರಶ್ನೆ, ಭಾರತದ ಸಂವಿಧಾನದ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರಿದ ಮೂಲ ಯಾವುದಂತೇಳಿ. ಅಮೆರಿಕ ಸಂವಿಧಾನ, ನೆಹರು ವರದಿ 1928, ಬ್ರಿಟಿಷ್ ಸಂವಿಧಾನ, ಭಾರತ ಸರ್ಕಾರ ಕಾಯ್ದೆ 1935. ಇದಕ್ಕೆ ಸರಿಯಾದ ಉತ್ತರ ಭಾರತದ ಸರ್ಕಾರ ಕಾಯ್ದೆ 1935. ಭಾರತದ ಸಂವಿಧಾನದ 70% ಅಂದ್ರೆ 250 ವಿಧಿಗಳಿಗಿಂತ ಹೆಚ್ಚು ವಿಧಿಗಳನ್ನ ನಾವು 1935ರ ಕಾಯ್ದೆಯನ್ನ ನಾವು ಆ ಒಂದು ಪ್ರಭಾವದಿಂದ ರಚನೆ ಮಾಡಿದ್ವಿ. ಹಾಗಾಗಿ 1935ರ ಕಾಯ್ದೆಯನ್ನ ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರಿತೀವಿ. 20ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಅಂತೇಳಿ. ವಿ.ಟಿ. ಕೃಷ್ಣಮಾಚಾರ್ಯ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸಚ್ಚಿದಾನಂದ್ ಸಿನ್ಹಾ, ಎಚ್.ಸಿ. ಮುಖರ್ಜಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವರು ವಿ.ಟಿ. ಕೃಷ್ಣಮಾಚಾರ್ಯ ಉಪಾಧ್ಯಕ್ಷರು. ಎಸ್. ಹಂಗಾಮಿ ಅಧ್ಯಕ್ಷರು ಯಾರಂದ್ರೆ ಸಚ್ಚಿದಾನಂದ್ ಸಿನ್ಹಾ. ಇವರು ಕೂಡ ಎಚ್.ಸಿ. ಮುಖರ್ಜಿ ಅನ್ನೋರು ಉಪಾಧ್ಯಕ್ಷರು. ಅಂದ್ರೆ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಉಪಾಧ್ಯಕ್ಷರು ಇಬ್ಬರಿದ್ರು ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು. ಅದು 2ನೇ ಸಭೆ ಅಂದ್ರೆ ಡಿಸೆಂಬರ್ 11ರಂದು ಇವರನ್ನ ಆಯ್ಕೆ ಮಾಡ್ತಾರೆ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ. 21ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಉಪಾಧ್ಯಕ್ಷರಾಗಿದ್ದವರು ಯಾರಂತೇಳಿ. ನಾನು ಇಬ್ರು ಇದ್ರಂತ ಹೇಳಿದೆ, ವಿ.ಟಿ. ಕೃಷ್ಣಮಾಚಾರ್ಯ, ಬಿ.ಎನ್. ರಾವ್, ಎಚ್.ಸಿ. ಮುಖರ್ಜಿ, ಕೆ. ಮುನ್ಷಿ ಅಂತೇಳಿ. ಈಗ ವಿ.ಟಿ. ಕೃಷ್ಣಮಾಚಾರ್ಯ, ಎಚ್.ಸಿ. ಮುಖರ್ಜಿ ಅವರು ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆದರೆ ಪ್ರಥಮ ಬಾರಿಗೆ ಭಾರತದ ಸಂವಿಧಾನ ರಚನೆ ಮಾಡೋದಕ್ಕೆ ಅಧ್ಯಕ್ಷರು ಯಾರಾಗಿದ್ರು ಅನ್ನುವಂಥದ್ದು ಪ್ರಶ್ನೆ ಇದು. ಇದಕ್ಕೆ ಯಾವುದು ಅಂತಂದ್ರೆ ಎಚ್.ಸಿ. ಮುಖರ್ಜಿ ಅಂತೇಳಿ. ತದನಂತರದಲ್ಲಿ ವಿ.ಟಿ. ಕೃಷ್ಣಮಾಚಾರ್ಯ
ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ನಮ್ಗೇನ್ ಗೊತ್ತಿರ್ಬೇಕಂದ್ರೆ ಮೊದಲು ಉಪಾಧ್ಯಕ್ಷರು ಯಾರಂದ್ರೆ ಎಸ್.ಸಿ. ಮುಖರ್ಜಿ. 22ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ ಅವರನ್ನ ಆಯ್ಕೆ ಮಾಡಲು ಸೂಚಿಸಿದವರು ಯಾರು ಅಂತೇಳಿ. ರಾಜೇಂದ್ರ ಪ್ರಸಾದ್, ಸರೋಜಿನಿ ನಾಯ್ಡು, ಬಿ.ಎನ್. ರಾವ್, ಜೆ.ಬಿ. ಕೃಪಲಾನಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಜೆ.ಬಿ. ಕೃಪಲಾನಿ. 23ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದವರು ಯಾರು ಅಂತೇಳಿ. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್, ಜೆ.ಬಿ. ಕೃಪಲಾನಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಜೆ.ಬಿ. ಕೃಪಲಾನಿ. 24ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಮಂಡಿಸಿದವರು ಯಾರಂತಿದೆ. ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಜೆ.ಬಿ. ಕೃಪಲಾನಿ, ಜವಾಹರ್ಲಾಲ್ ನೆಹರು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಅದು 1946 ಡಿಸೆಂಬರ್ 13ರಂದು. ದೇಹಗಳ ನಿರ್ಣಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತೇಳಿ. ಇದು ಭಾರತವನ್ನು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಎಂದು ಘೋಷಿಸಿತು. ಎಸ್, ಇದು ಸರಿ ಇದೆ. ಇದನ್ನು ಡಿಸೆಂಬರ್ 9, 1946ರಂದು ಅಂಗೀಕರಿಸಲಾಯಿತು. ಇದು ಸಂವಿಧಾನದ ಪೀಠಿಕೆ ಆಧಾರವಾಯಿತು. ಇದನ್ನು ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದರು ಅಂತೇಳಿ. ಇದು ತಪ್ಪಾಗಿರುವಂಥದ್ದು ಯಾವುದು ಅಂತಂದ್ರೆ ಡಿಸೆಂಬರ್ 9, 1946 ಅನ್ನುವಂಥದ್ದು ತಪ್ಪಾಗಿದೆ. ಏಕೆ ಅಂತಂದ್ರೆ ಅದು ಡಿಸೆಂಬರ್ 9 ಅಲ್ಲ, ಡಿಸೆಂಬರ್ 13. 26ನೇ ಪ್ರಶ್ನೆ, ಸಂವಿಧಾನ ಸಭೆಯ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸಿದ್ದರು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಜವಾಹರ್ಲಾಲ್ ನೆಹರು, ಎಚ್.ವಿ.ಆರ್. ಅಯ್ಯಂಗಾರ್, ಎಸ್.ಎನ್. ಮುಖರ್ಜಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಎಚ್.ವಿ.ಆರ್. ಅಯ್ಯಂಗಾರ್ ಅಂತೇಳಿ. 27ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಸಂವಿಧಾನಿಕ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದರು ಅಂತೇಳಿ. ಬಿ.ಎನ್. ರಾವ್, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಎಸ್.ಎನ್. ಮುಖರ್ಜಿ, ಎಸ್.ಸಿ. ಮುಖರ್ಜಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ.ಎನ್. ರಾವ್. ಎಸ್.ಎನ್. ಮುಖರ್ಜಿ ಯಾರಂತಂದ್ರೆ ಸಂವಿಧಾನ ರಚನಾ ಸಭೆಯ ಕರಡುಗಾರರಾಗಿ ಚೀಫ್ ಡ್ರಾಫ್ಟ್ಸ್ಮನ್ ಆಗಿ ಕೆಲಸ ಮಾಡಿದವರು. ವಂದಿಸಿ ಬರೀರಿ ಅಂತೇಳಿ 28ನೇ ಪ್ರಶ್ನೆ. ಕರಡು ಸಮಿತಿ ಇದೆ, ಪ್ರಾಂತೀಯ ಸಂವಿಧಾನ ಸಮಿತಿ ಇದೆ, ಒಕ್ಕೂಟ ಅಧಿಕಾರ ಸಮಿತಿ ಇದೆ, ಕಾರ್ಯವಿಧಾನಗಳ ಸಮಿತಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್, ಮೂರನೇದು ಏನಂದ್ರೆ ಕರಡು ಸಮಿತಿ ಅಂತಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಪ್ರಾಂತೀಯ ಸಂವಿಧಾನ ಸಮಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಒಕ್ಕೂಟ ಸಂವಿಧಾನ ಸಮಿತಿ ಜವಾಹರ್ಲಾಲ್ ನೆಹರು. 4ನೇದು ಕಾರ್ಯವಿಧಾನಗಳ ನಿಯಮಗಳ ಸಮಿತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇದಕ್ಕೆ ಸರಿಯಾದ ಉತ್ತರ 3ನೇದು. ಸಂವಿಧಾನ ಸಭೆಯ ಕಾರ್ಯನಿರ್ವಹಣಾ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ. ಬಿ.ಆರ್. ಅಂಬೇಡ್ಕರ್, ಕೆ.ಎಂ. ಮುನ್ಷಿ, ರಾಜೇಂದ್ರ ಪ್ರಸಾದ್, ಜಿ.ವಿ. ಮಾವಳಕರ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಜಿ.ವಿ. ಮಾವಳಕರ್. ಇವ್ರು ಯಾರಂತಂದ್ರೆ ಲೋಕಸಭೆಯ ಪ್ರಥಮ ಸ್ಪೀಕರ್ ಆಗಿ ಕೆಲಸ ಮಾಡಿದಂಥವ್ರು. 30ನೇ ಪ್ರಶ್ನೆ, ಸಂವಿಧಾನ ಸಭೆಯ ಒಕ್ಕೂಟ ಸಂವಿಧಾನ ಸಮಿತಿಯ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಧ್ಯಕ್ಷರು ಇದ್ದರು ಅಂತೇಳಿ ಪ್ರಶ್ನೆ. ಬಿ.ಆರ್. ಅಂಬೇಡ್ಕರ್, ಜೆ.ಬಿ. ಕೃಪಲಾನಿ, ಜವಾಹರ್ಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅವರು. 31ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಬಗ್ಗೆ ಈ ಕೆಳಗಿನ ಯಾವ ವಾಕ್ಯವು ಸರಿಯಾಗಿದೆ ಅಂತೇಳಿ. ಸಂವಿಧಾನ ಸಭೆಯು ಸದಸ್ಯರನ್ನು ವಯಸ್ಕ ಮತದಾನದ ಆಧಾರದ ಮೇಲೆ ನೇರವಾಗಿ ಆಯ್ಕೆ ಮಾಡಲಾಯಿತು. ಮಹಾತ್ಮ ಗಾಂಧಿಯವರು ಸಂವಿಧಾನ ಸಭೆಯ ಪ್ರಮುಖ ಸದಸ್ಯರಾಗಿದ್ದರು. 3ನೇದು, ಸಂವಿಧಾನ ಸಭೆಯು ಕ್ಯಾಬಿನೆಟ್ ಮಿಷನ್ ಯೋಜನೆಯಡಿಯಲ್ಲಿ ರೂಪುಗೊಂಡಿತು. 4ನೇದು, ಸಂವಿಧಾನ ಸಭೆ ಕೇವಲ ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನು ಮಾತ್ರ ಒಳಗೊಂಡಿತ್ತು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್, ಸಂವಿಧಾನ ಸಭೆಯು ಕ್ಯಾಬಿನೆಟ್ ಮಿಷನ್ ಯೋಜನೆಯಲ್ಲಿ ರೂಪುಗೊಂಡಿತ್ತು ಅನ್ನುವಂಥದ್ದು ಸರಿಯಾದ ವಾಕ್ಯ. ಇನ್ನು ಕೊಟ್ಟಿರುವಂತ 3 ವಾಕ್ಯಗಳು ತಪ್ಪಾಗಿದೆ. ಯಾಕೆ ಮೊದಲನೇ ವಾಕ್ಯ ತಪ್ಪಾಗಿದೆ ಅಂತಂದ್ರೆ ಅದು ಪರೋಕ್ಷ ಚುನಾವಣೆ ಮುಖಾಂತರ ಆಯ್ಕೆ ಮಾಡಿದ್ರು. 2ನೇ ವಾಕ್ಯ ಏಕೆ ತಪ್ಪಾಗಿದೆ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಭಾರತದ ಸಂವಿಧಾನ ರಚನಾ ಸಭೆಯ ಸದಸ್ಯರು ಆಗಿರಲಿಲ್ಲ. 4ನೇ ತಪ್ಪು ಏಕೆ ಅಂತಂದ್ರೆ ಸಂವಿಧಾನ ಸಭೆ ಕೇವಲ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮಾತ್ರ ಇದ್ರು ಅನ್ನುವಂಥದ್ದು ಕೂಡ ಅದು ತಪ್ಪಾತು. 32ನೇ ಪ್ರಶ್ನೆ, ಸಂವಿಧಾನ ಸಭೆಯ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆಯಾಗಿದೆ. ಸಂಸ್ಥಾನಗಳ ಪ್ರತಿನಿಧಿಗಳನ್ನ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಆಯ್ಕೆ ಮಾಡಲಾಯಿತು. ಸದಸ್ಯರನ್ನು ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಹಂಚಿಕೆ ಮಾಡಲಾಗಿತ್ತು. ಸದಸ್ಯರನ್ನು ಮುಖ್ಯವಾಗಿ ಮುಸ್ಲಿಂ, ಸಿಖ್ ಮತ್ತು ಸಾಮಾನ್ಯ ಎಂದು 3 ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಸಂವಿಧಾನ ಸಭೆಯ ಒಟ್ಟು ಬಲವು 389 ಆಗಿತ್ತು ಅಂತೇಳಿ. ಇದಕ್ಕೆ ತಪ್ಪಾದ ಹೇಳಿಕೆ ಯಾವುದಂದ್ರೆ 1ನೇದು, ಸಂಸ್ಥಾನಗಳ ಪ್ರತಿನಿಧಿಗಳನ್ನ ಸಾರ್ವತ್ರಿಕ ಚುನಾವಣೆ ಮೂಲಕ ಆಯ್ಕೆ ಮಾಡಲಾಯಿತಂತಿದೆ. ಇದು ತಪ್ಪು. ಏನು ಅಂತಂದ್ರೆ ಇವರನ್ನ ಸಂಸ್ಥಾನಗಳ ರಾಜರುಗಳು, ಅರಸರು ನಾಮನಿರ್ದೇಶನ ಮಾಡಿದ್ದರು. ಎಸ್, 3ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯನ್ನು ಹಿಂದೂಗಳ ಸಭೆ ಎಂದು ಟೀಕಿಸಿದವರು ಯಾರು ಅಂತೇಳಿ. ಗ್ರಾನ್ವಿಲ್ ಆಸ್ಟಿನ್, ಲಾರ್ಡ್ ವಿಸ್ಕಾಂಟ್,
ನಾಜರುದ್ದೀನ್ ಅಹ್ಮದ್, ವಿನ್ಸ್ಟನ್ ಚರ್ಚಿಲ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಲಾರ್ಡ್ ವಿಸ್ಕಾಂಟ್. 34ನೇ ಪ್ರಶ್ನೆ, ಭಾರತದ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಂತೇಳಿ. ಜೆ.ಬಿ. ಕೃಪಲಾನಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಿ.ಎನ್. ರಾವ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ.ಆರ್. ಅಂಬೇಡ್ಕರ್. ಜೆ.ಬಿ. ಕೃಪಲಾನಿ ಯಾರು ಅಂದ್ರೆ ಈಗಾಗಲೇ ಗೊತ್ತಾಗಿದೆ, ಹಂಗಾಮಿ ಅಧ್ಯಕ್ಷರು. ಸಚ್ಚಿದಾನಂದ ಸಿನ್ಹಾ ಅವರ ಹೆಸರನ್ನು ಸೂಚಿಸಿದವರು. ಬಿ.ಎನ್. ರಾವ್ ಕಾನೂನು ಸಲಹೆಗಾರರಾಗಿ ಆಯ್ಕೆಯಾದಂಥವರು. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರು ಸರ್ದಾರ್ ವಲ್ಲಭಾಯ್ ಪಟೇಲ್. 35ನೇ ಪ್ರಶ್ನೆ, ಸಂವಿಧಾನ ಕರಡು ಸಿದ್ಧಪಡಿಸಲು ಸಂವಿಧಾನ ಸಭೆ ಎಷ್ಟು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿತ್ತು. ಈ ರೀತಿಯ ಪ್ರಶ್ನೆಗಳು ಇವನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಈ ಎಂ ಲಕ್ಷ್ಮೀಕಾಂತ್ ಬರೆದಿರುವಂತ ಭಾರತದ ಸಂವಿಧಾನ ಮತ್ತು ರಾಜಕೀಯ ಪುಸ್ತಕದಲ್ಲಿ ತೆಗೆದುಕೊಂಡಿರುವಂತಹ ಪ್ರಶ್ನೆಗಳು ಇವಾಗಿವೆ. ಬಹುತೇಕ ಪ್ರಶ್ನೆಗಳು 1 10 ದೇಶಗಳು, 2 60 ದೇಶಗಳು, 3 30 ದೇಶಗಳು, 4 100 ದೇಶಗಳಂತಿದೆ. ಇದಕ್ಕೆ ಸರಿಯಾದ ಉತ್ತರ ಸುಮಾರು 60 ದೇಶಗಳು ಅಂತೇಳಿ. 36ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯನ್ನು ಗೊತ್ತು ಗುರಿ ಇಲ್ಲದ ಅಥವಾ ಡ್ರಿಫ್ಟಿಂಗ್ ಕಮಿಟಿ ಎಂದು ಟೀಕೆ ಮಾಡಿದವರು ಯಾರು ಅಂತೇಳಿ. 1 ಗ್ರಾನ್ವಿಲ್ ಆಸ್ಟಿನ್, 2 ಲಾರ್ಡ್ ವಿಸ್ಕಾಂಟ್, 3 ನಾಜರುದ್ದೀನ್ ಅಹ್ಮದ್, 4 ವಿನ್ಸ್ಟನ್ ಚರ್ಚಿಲ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ನಾಜರುದ್ದೀನ್ ಅಹ್ಮದ್ ಅಂತೇಳಿ. ಇವರು ಭಾರತದ ಸಂವಿಧಾನ ರಚನೆ ಮಾಡುವಂತ ರಚನಾ ಸಭೆ ಸದಸ್ಯರು ಕೂಡ ಇವರಾಗಿದ್ರು. ಆದ್ರೂ ಸಹ ಭಾರತದ ಸಂವಿಧಾನವನ್ನ ಟೀಕೆ ಮಾಡಿದ್ರು. ಈ ಗ್ರಾನ್ವಿಲ್ ಆಸ್ಟಿನ್ ಯಾರಂತ ಗೊತ್ತಾಯಿತು. ಇವ್ರು ಏನ್ ಟೀಕೆ ಮಾಡ್ತಾರೆ ಅಂದ್ರೆ ಒನ್ ಪಾರ್ಟಿ ಬಾಡಿ ಅಂತೇಳಿ ಕರೀತಾರೆ. ದ ಅಸೆಂಬ್ಲಿ ವಾಸ್ ದ ಕಾಂಗ್ರೆಸ್ ಅಂಡ್ ಕಾಂಗ್ರೆಸ್ ವಾಸ್ ಇಂಡಿಯಾ ಅಂತ ಹೇಳ್ತಾರೆ. ಎಸ್. ಲಾರ್ಡ್ ವಿಸ್ಕೌಂಟ್ ಈಗಾಗಲೇ ಗೊತ್ತಾಗಿದೆ, ಹಿಂದೂಗಳ ಸಭೆ ಅಂತೇಳಿ ಕರೀತಾರೆ. ವಿನ್ಸ್ಟನ್ ಚರ್ಚಿಲ್ ಕೂಡ ಅಷ್ಟೇ, ಓನ್ಲಿ ಒನ್ ಮೇಜರ್ ಕಮ್ಯುನಿಟಿ ಇಂಡಿಯಾ ಅಂತೇಳಿ ಕರೀತಾರೆ ಅವರು. 37ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನ ವಕೀಲರ ಸ್ವರ್ಗ ಎಂದು ಕರೆದವರು ಯಾರಂತಿದೆ. 1 ಐವರ್ ಜೆನ್ನಿಂಗ್ಸ್, 2 ಗ್ರಾನ್ವಿಲ್ ಆಸ್ಟಿನ್, 3 ಕೆ.ಸಿ. ವೀರ್, 4 ಎ.ವಿ. ಡೈಸ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಐವರ್ ಜೆನ್ನಿಂಗ್ಸ್. 38ನೇ ಪ್ರಶ್ನೆ, 1947ರ ಭಾರತದ ಸ್ವತಂತ್ರ ಕಾಯ್ದೆಯಿಂದಾದ ಬದಲಾವಣೆಗಳು ಯಾವುವು ಅಂತೇಳಿ. ರಚನಾ ಸಭೆಯು ಶಾಸನ ಸಭೆಯಾಗಿ ಮಾರ್ಪಾಡು ಹೊಂದಿತು. 2 ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 299 ಆಯಿತು. 3 ಶಾಸನಗಳನ್ನು ರೂಪಿಸುವಾಗ ಜಿ.ವಿ. ಮಾಳೋಕರ್ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಿದ್ದರು. ಭಾರತ ಮತ್ತು ಪಾಕಿಸ್ತಾನ ಎಂಬ 2 ದೇಶಗಳು ಆದವು ಅಂತೇಳಿ. ಇದು A1 2 B3 and 4 C1 2 3 D ಮೇಲಿನ ಎಲ್ಲವಂತಿದೆ. ಈ ಎಲ್ಲವೂ ಕೂಡ ಸರಿಯಾದ ಬದಲಾವಣೆ 1947 ಭಾರತದ ಸ್ವತಂತ್ರ ಕಾಯ್ದೆ ಜಾರಿಗೆ ಬಂದಾದ ಮೇಲೆ ಆದಂತ ಈ 4 ಬದಲಾವಣೆಗಳು ಕೂಡ ಹೌದು ಅನ್ನುವಂಥದ್ದು. 39ನೇ ಪ್ರಶ್ನೆ, ಸಂವಿಧಾನ ಸಭೆಯ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ. ಸಂವಿಧಾನದ ಅಂತಿಮ ಅಧಿವೇಶನವು ಜನವರಿ 24, 1950 ನಡೆಯಿತು. ಸರಿಯಾದ ವಾಕ್ಯ. ಸಂವಿಧಾನ ಸಭೆಯು ಮೇ 1949ರಲ್ಲಿ ಕಾಮನ್ವೆಲ್ತ್ ಭಾರತದ ಸದಸ್ಯತ್ವವನ್ನು ಅನುಮೋದಿಸಿತು. ಎಸ್ ಸರಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಜನವರಿ 26, 1950 ಮೊದಲು ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಇದು ತಪ್ಪಿದೆ. 4ನೇ, ಸಂವಿಧಾನ ಸಭೆಯು ರಾಷ್ಟ್ರಧ್ವಜವನ್ನು ಜುಲೈ 22, 1947 ಅಂಗೀಕರಿಸಿತ್ತಂತೇಳಿ. ಇದರಾಗ ತಪ್ಪಾದ ಹೇಳಿಕೆ ಯಾವುದಂತಂದ್ರೆ ಎಸ್ 3ನೇದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಜನವರಿ 24, 1950 ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಅಂತೇಳಿ. ಅವಾಗ ಆಯ್ಕೆ ಮಾಡಿದವರು ಯಾರಂತಂದ್ರೆ ಅವಾಗ ಏನು ಸಂಸತ್ತಿರಲಿಲ್ಲ. ಆದ್ರೆ ಸಂಸತ್ತಾಗಿ ಕೆಲಸ ಮಾಡುವಂತ ಭಾರತದ ಸಂವಿಧಾನ ರಚನೆ ಸಭೆ ಇವರನ್ನ ಆಯ್ಕೆ ಮಾಡ್ತಾರೆ. ಅದು ಎಂದು ಅಂತಂದ್ರೆ ಜನವರಿ 26 ಉತ್ತರ ಯಾವುದಂತಂದ್ರೆ ಜನವರಿ 24 ಅಂತ ಇದ್ರೆ ಅದು ಸರಿಯಾದ ವಾಕ್ಯ ಆಗ್ತಿತ್ತು. ತಪ್ಪಾದ ವಾಕ್ಯ ಏಕೆ ಅಂತಂದ್ರೆ ಅದು ಜನವರಿ 26 ಇದೆ, ಜನವರಿ 24 ಆಗ್ಬೇಕಿತ್ತು. 40ನೇ ಪ್ರಶ್ನೆ, ಸಂವಿಧಾನ ಸಭೆಯು ಎಷ್ಟು ವರ್ಷಗಳ ಕಾಲ ಶಾಸನ ಸಭೆಯಾಗಿ ಕಾರ್ಯನಿರ್ವಹಿಸಿತು. ಸುಮಾರು 10 ವರ್ಷ, ಸುಮಾರು 2 ವರ್ಷ, ಸುಮಾರು 1 ವರ್ಷ, ಸುಮಾರು 5 ವರ್ಷ ಅಂತಿದೆ. ಸರಿಯಾದ ಉತ್ತರ ಸುಮಾರು 5 ವರ್ಷಗಳ ಕಾಲ. ಅಂದ್ರೆ 1947 ಆಗಸ್ಟ್ 15ರಿಂದ 1952 ಮಾರ್ಚ್ 31ವರೆಗೂ ಭಾರತದ ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನು ರಚನೆ ಮಾಡೋದ್ರ ಜೊತೆಗೆ ಶಾಸನ ಸಭೆಯಾಗಿ ಭಾರತದ ಸಂಸತ್ತಾಗಿ ಕೆಲಸ ಮಾಡಿತು. 41ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಧ್ವಜವನ್ನ ಅಂಗೀಕರಿಸಿದ್ದು ಅಂತಿದೆ. ಎಸ್ 24ನೇ ಜನವರಿ 1950, 22ನೇ ಜುಲೈ 1947, 26ನೇ ನವೆಂಬರ್ 1949, 26ನೇ ಜನವರಿ 1950. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 22ನೇ ಜುಲೈ 1947 ಭಾರತದ ಸಂವಿಧಾನ ರಚನಾ ಸಭೆಯು ಇದನ್ನು ಅಂಗೀಕಾರ ಮಾಡಿತು. ಎಸ್ 24ನೇ ಜನವರಿ ಮತ್ತೇನಾಗಿದೆ
ಅಂತಂದ್ರೆ ಪ್ರಥಮ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿದ್ದು, ರಾಷ್ಟ್ರಗೀತೆಯನ್ನು ಅಂಗೀಕರಿಸಿದ್ದು, ರಾಷ್ಟ್ರೀಯ ಹಾಡು ವಂದೇ ಮಾತರಮನ್ನ ಅಂಗೀಕರಿಸಿದ್ದು ಜನವರಿ 24, 1950. 42ನೇ ಪ್ರಶ್ನೆ, ಸಂವಿಧಾನ ರಚಿಸಲು ತೆಗೆದುಕೊಂಡ ಅವಧಿ ಎಷ್ಟು ಅಂತೇಳಿ. 114 ದಿನ ಇದೆ, 161 ದಿನ ಇದೆ, 2 ವರ್ಷ 11 ತಿಂಗಳ 18 ದಿನ ಇದೆ, 2 ವರ್ಷ 11 ತಿಂಗಳ 17 ದಿನ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 2 ವರ್ಷ 11 ತಿಂಗಳ 18 ದಿನಗಳು. ಸಂವಿಧಾನ ಕರಡು ತಯಾರಿಸಲು ತೆಗೆದುಕೊಂಡಿರುವಂತಹ ದಿನಗಳು 114 ದಿನ. ಅದೇ ಸಂವಿಧಾನ ರಚಿಸಲು 11 ಅಧಿವೇಶನ ನಡೆಸ್ತಾರಲ್ಲ, ಆ ದಿನಗಳ ಸಂಖ್ಯೆ ಲೆಕ್ಕ ಹಾಕಿದಾಗ 161 ಅನ್ನುವಂಥದ್ದು. ಸಂವಿಧಾನ ರಚನಾ ಸಭೆಯು ಎಷ್ಟು ಅಧಿವೇಶನಗಳನ್ನು ನಡೆಸಿತು ಅಂತೇಳಿ. 10, 12, 15, 11 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 11 ಅಧಿವೇಶನಗಳನ್ನು ನಡೆಸಿತು. ಸಂವಿಧಾನ ಸಭೆಯು ಒಟ್ಟು ಎಷ್ಟು ದಿನಗಳ ಕಾಲ ಸಮಾವೇಶಗೊಂಡಿತ್ತು ಅಂತೇಳಿ. 200 ದಿನ, 165 ದಿನ, 114 ದಿನ ಅಂತ 365 ದಿನ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ 165 ದಿನ. 165, 161 ಅಂತ ಹೇಳಿದೆ ಹಿಂದಿನ ಪ್ರಶ್ನೆಯಲ್ಲಿ, ಅದು ಕೂಡ 165. 45ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚಿಸಲು ಖರ್ಚಾದ ಮೊತ್ತ ಅಂತಿದೆ. 64 ಲಕ್ಷ, 64 ಕೋಟಿ, 64 ಸಾವಿರ, 6 ಕೋಟಿ, 4 ಲಕ್ಷ ಅಂತೇಳಿ. ಸರಿಯಾದ ಉತ್ತರ 64 ಲಕ್ಷ. 46ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಅಂಗೀಕರಿಸುವಾಗ ಸಂವಿಧಾನ ಸಭೆಯ ಎಷ್ಟು ಸದಸ್ಯರು ಅಂತಿಮವಾಗಿ ಸಹಿ ಹಾಕಿದ್ದರು ಅಂತೇಳಿ. 389, 211, 299, 284 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 284. 389 ಏನಂದ್ರೆ ಭಾರತದ ಸಂವಿಧಾನವನ್ನು ರಚನೆ ಮಾಡುವಾಗ ಸ್ವತಂತ್ರ ಪೂರ್ವದಲ್ಲಿದ್ದಂತ ಸಂಖ್ಯೆ. 211 ಏನಂತಂದ್ರೆ ಮೊದಲನೇ ಸಭೆ 1946 ಡಿಸೆಂಬರ್ 9ರಂದು ಹಾಜರಾದಂತ ಸಂಖ್ಯೆ 211. 47ನೇ ಪ್ರಶ್ನೆ, ಸಂವಿಧಾನ ಸಭೆಯ ಕೊನೆಯ ಸಭೆ ಯಾವಾಗ ನಡೆಯಿತು. 26 ಜನವರಿ 1950, 24ನೇ ಜನವರಿ 1950, 15ನೇ ಆಗಸ್ಟ್ 1947, ನವೆಂಬರ್ 26, 1949. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಜನವರಿ 24, 1950. 48ನೇ ಪ್ರಶ್ನೆ, ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು ಅಂತಿದೆ. 26ನೇ ನವೆಂಬರ್ 1949, 26ನೇ ಜನವರಿ 1950, 18ನೇ ಜೂನ್ 1951, 14ನೇ ನವೆಂಬರ್ 1949 ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ 26ನೇ ಜನವರಿ 1950. ಸಂವಿಧಾನ ಅಂಗೀಕಾರ ಆಗಿದ್ದು 26ನೇ ನವೆಂಬರ್ 1949, ಮೊದಲನೇ ತಿದ್ದುಪಡಿ ಆಗಿದ್ದು 18ನೇ ಜೂನ್ 1951. ಮೂರನೇ ಓದು ಅಂತೇಳಿ ಕರಡು ಸಮಿತಿ ರಚನೆ ಮಾಡಿದಂತ ಕರಡನ್ನ 3 ಬಾರಿ ಓದ್ತಾರೆ. ಅದು 3ನೇ ಬಾರಿ ಓದಿರುವಂತದ್ದು ಯಾವಾಗ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 14ನೇ ನವೆಂಬರ್ 1949. 49ನೇ ಪ್ರಶ್ನೆ, ಸಂವಿಧಾನ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ತಪ್ಪಾದ ಹೇಳಿಕೆ ಅಂತೇಳಿ. ಸಂವಿಧಾನ ಸಭೆಯು 284 ಸದಸ್ಯರು ಅಂದು ಸಹಿ ಮಾಡಿದ್ದರು. ಸಂವಿಧಾನದ ಬಹುಪಾಲು ಭಾಗ ಜನವರಿ 26, 1950ರಂದು ಜಾರಿಗೆ ಬಂತು. ನವೆಂಬರ್ 26 ಕಾನೂನು ದಿನ ಎಂದು ಕರೆಯಲಾಗುತ್ತಿದೆ. ನವೆಂಬರ್ 26, 1949ರಂದು ಕೇವಲ ಪೀಠಿಕೆ ಮಾತ್ರ ಜಾರಿಗೆ ಬಂತು ಅಂತ ಇದೆ. ಇದರ ತಪ್ಪಾದ ಹೇಳಿಕೆ ಯಾವುದಂತಂದ್ರೆ 4ನೇ, ನವೆಂಬರ್ 26, 1949ರಂದು ಕೇವಲ ಪೀಠಿಕೆ ಮಾತ್ರ ಬಂತನು ಒಂದು ತಪ್ಪು. ಆದರೆ ಇದರ ಜೊತೆಗೆ 16 ವಿಧಿಗಳು ಜಾರಿಗೆ ಬರ್ತಾವೆ. 16 ವಿಧಿಗಳು. ನವೆಂಬರ್ 26, 1949ರಂದು ಜಾರಿಗೆ ಬಂದ ವಿಧಿಗಳು ಎಷ್ಟು ಅಂತೇಳಿ. 395 ವಿಧಿಗಳು ಜಾರಿಗೆ ಬಂದವು. 16, 7, 250 ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ 16 ವಿಧಿಗಳು. ಅವು ಯಾವ ಅಂತಂದ್ರೆ 5ರಿಂದ 9, 60 ರಾಷ್ಟ್ರಪತಿ ಪ್ರಮಾಣ ವಚನದ ಬಗ್ಗೆ, 324 ಚುನಾವಣೆ ಆಯೋಗದ ಬಗ್ಗೆ, 366 ಪರಿಭಾಷೆಗಳ ಬಗ್ಗೆ, 367 ಸಂವಿಧಾನ ಪದಗಳ ಅರ್ಥ, 6ನೇ ವಿಧಿ ಸಂಬಂಧಪಟ್ಟಂತೆ ಬರುತ್ತು. 379 4, 5, 5ನೇದು, 6ನೇದು ಅಲ್ಲಿ ಗ್ಯಾಪ್ ಇದೆ. 379ನೇ ವಿಧಿ. 7ನೇದು ತಾತ್ಕಾಲಿಕ ಸರ್ಕಾರದ ವ್ಯವಸ್ಥೆ ಅಂತೇಳಿ. ನೆಕ್ಸ್ಟ್ ಅಲ್ಲಿ 6, 7 ಬರಬೇಕಿತ್ತು. 388 ಚುನಾವಣೆ ಸಂಬಂಧಿಸಿದಂತ ವಿಧಿ, 391, 392, 393, 394 ಅಂದ್ರೆ ಒಟ್ಟು 16 ವಿಧಿಗಳು ಜಾರಿಗೆ ಬರ್ತವೆ. 51ನೇ ಪ್ರಶ್ನೆ, ಮೂಲ ಸಂವಿಧಾನದಲ್ಲಿದ್ದ ವಿಧಿಗಳು, ಅನುಸೂಚಿಗಳು ಮತ್ತು ಭಾಗಗಳಂತೇಳಿ. 395 ವಿಧಿಗಳು, 9 ಭಾಗ 25, 9 ಅನುಸೂಚಿ, 25 ಭಾಗಗಳು. 2ನೇದು 395 ವಿಧಿಗಳು, 8 ಅನುಸೂಚಿ, 22 ಭಾಗಗಳು. 370 ವಿಧಿಗಳು, 12 ಅನುಸೂಚಿ, 25 ಭಾಗಗಳು.
ಮೇಲಿನ ಎಲ್ಲವೂ ತಪ್ಪಾಗಿದೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 395 ವಿಧಿಗಳು, 8 ಅನುಸೂಚಿ, 22 ಭಾಗಗಳನ್ನು ಹೊಂದಿತ್ತು ಮೂಲ ಸಂವಿಧಾನ. ಪ್ರಸ್ತುತ ಎಷ್ಟಿದೆ ಅಂತಂದ್ರೆ 470ಕ್ಕಿಂತ ಹೆಚ್ಚು ವಿಧಿಗಳು, 12 ಅನುಸೂಚಿಗಳು, 25 ಭಾಗಗಳನ್ನು ಒಳಗೊಂಡಿದೆ. ಹೊಂದಿಸಿ ಬರೀರಿ ಅಂತೇಳಿ 52ನೇ ಪ್ರಶ್ನೆ ಇದೆ. ಅಲ್ಲಿ ABCD ಕೊಡಲಾಗಿದೆ, 1 2 3 ಅಂತೇಳಿ. ಇಲ್ಲಿ ಕೂಡ ಅಷ್ಟೇ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 3ನೇದು ಕರಡು ಸಮಿತಿ ಅಂತಿದೆ ಡಾಕ್ಟರ್ BR ಅಂಬೇಡ್ಕರ್. ಪ್ರಾಂತೀಯ ಸಂವಿಧಾನ ಸಮಿತಿ ಅಂತಿದೆ ಸರ್ದಾರ್ ವಲ್ಲಭಾಯ್ ಪಾಟೀಲ್. ಒಕ್ಕೂಟ ಅಧಿಕಾರ ಸಮಿತಿ ಅಂತಿದೆ ಜವಾಹರ್ಲಾಲ್ ನೆಹರು. ಕಾರ್ಯವಿಧಾನ ನಿಯಮಗಳ ಸಮಿತಿ ಅಂತಿದೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. 53ನೇ ಪ್ರಶ್ನೆ, ನ್ಯಾಯಾಂಗ ವಿಮರ್ಶೆ ಎಂಬ ಅಧಿಕಾರವನ್ನ, ಜುಡಿಷಿಯಲ್ ರಿವ್ಯೂ ಅನ್ನುವಂಥದ್ದನ್ನ ಯಾವ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಅಮೆರಿಕ ಸಂವಿಧಾನ, ಬ್ರಿಟಿಷ್ ಸಂವಿಧಾನ, ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನ, ದಕ್ಷಿಣ ಆಫ್ರಿಕಾ ಸಂವಿಧಾನ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಅಮೆರಿಕ ಸಂವಿಧಾನದಿಂದ ನ್ಯಾಯಾಂಗ ವಿಮರ್ಶೆದ ಬಗ್ಗೆ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ನ್ಯಾಯಾಂಗ ವಿಮರ್ಶೆ ಅಂದ್ರೆ ಶಾಸಕಾಂಗವು ಮಾಡುವ ಕಾನೂನುಗಳು ಸಂವಿಧಾನಕ್ಕೆ ಪೂರಕವಾಗಿವೆ ಅಥವಾ ಸಂವಿಧಾನ ವಿರೋಧಿಯಾಗಿವೆ ಅಂತೇಳಿ ಪ್ರಶ್ನಿಸುವಂತ ನ್ಯಾಯಾಂಗದ ಅಧಿಕಾರವನ್ನ ನಾವು ನ್ಯಾಯಾಂಗದ ವಿಮರ್ಶೆ ಅಂತೇಳಿ ಕರಿತೀವಿ. 54ನೇ ಪ್ರಶ್ನೆ, ಸಂವಿಧಾನದ ಮೂಲ ಪ್ರತಿಯನ್ನ ಕೈ ಬರಹದಲ್ಲಿ ಬರೆದವರು ಯಾರು ಅಂತೇಳಿ? ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್, ನಂದಲಾಲ್ ಬೋಸ್, ವಸಂತ ಕೃಷ್ಣ ವೈದ್ಯ, ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್ ಅಂತೇಳಿ. 55ನೇ ಪ್ರಶ್ನೆ, ಸಂವಿಧಾನದ ಪೀಠಿಕೆಯನ್ನು ಕಲಾತ್ಮಕವಾಗಿ ವಿನ್ಯಾಸಗೊಳಿಸಿದ ಜಬಲ್ಪುರದ ಕಲಾವಿದ ಯಾರಂತೇಳಿ? ಪ್ರೇಮ್ ಬಿಹಾರಿ ರೈಜಾದ್, ಬಿಹಾರ್ ರಾಮ್ ನೋಹಾರ್ ಸಿನ್ಹಾ, ನಂದಲಾಲ್ ಬೋಸ್, MF ಹುಸೇನ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಬಿಹಾರ್ ರಾಮ್ ನೋಹಾರ್ ಸಿನ್ಹಾ ಅಂತೇಳಿ. ನೆಕ್ಸ್ಟ್ 56ನೇ ಪ್ರಶ್ನೆ, ಸಂವಿಧಾನದ ಮೂಲ ಪ್ರತಿಯಲ್ಲಿರುವ ಚಿತ್ರಗಳನ್ನ ಬಿಡಿಸಿದ ಶಾಂತಿನಿಕೇತನದ ಕಲಾವಿದ ಯಾರಂತೇಳಿ? ರವೀಂದ್ರನಾಥ್ ಟಾಗೋರ್, ನಂದಲಾಲ್ ಬೋಸ್, ರಾಜ್ ರವಿವರ್ಮ, ಅಭಿನೇಂದ್ರನಾಥ್ ಟ್ಯಾಗೋರ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾರಂತಂದ್ರೆ ನಂದಲಾಲ್ ಬೋಸ್. 57ನೇ ಪ್ರಶ್ನೆ, ಸಂವಿಧಾನದ ಮೂಲ ಪ್ರತಿಯ ಬಗ್ಗೆ ಈ ಕೆಳಗಿನ ಯಾವ ಮಾಹಿತಿ ತಪ್ಪಾಗಿದೆ ಅಂತೇಳಿ? ಹಿಂದಿ ಆವೃತ್ತಿಯನ್ನು ವಸಂತ ಕೃಷ್ಣ ವೈದ್ಯರು ಬರೆದರು. ಎಸ್. ಮೂಲ ಸಂವಿಧಾನವನ್ನ ಟೈಪ್ ಮಾಡಲಾಗಿತ್ತು. 3 ನಂದಲಾಲ್ ಬೋಸ್ ಚಿತ್ರಗಳನ್ನು ಬಿಡಿಸಿದರು. ಇಂಗ್ಲಿಷ್ ಬರಹ ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್ ಅವರು ಬರೆದರು ಅಂತೇಳಿ. ಇದಕ್ಕೆ ಇಲ್ಲಿ ತಪ್ಪಾದ ವಾಕ್ಯ ಯಾವುದಂತಂದ್ರೆ ಮೂಲ ಸಂವಿಧಾನ ಟೈಪ್ ಮಾಡಲಾಗಿತ್ತು ಅನ್ನುವಂಥದ್ದು ತಪ್ಪು. ಇನ್ನು 3 ವಾಕ್ಯಗಳು ಸರಿಯಾಗಿವೆ ಅಂತೇಳಿ. 58ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆ ಚಿಹ್ನೆ ಯಾವುದಾಗಿತ್ತು? ಸೀಲ್ ಯಾವುದಾಗಿತ್ತು ಅಂತ ಪ್ರಶ್ನೆ ಇದೆ. 1 ನವಿಲು, 2 ಸಿಂಹ, 3 ಆನೆ, 4 ಹುಲಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಆನೆ ಅನ್ನುವಂಥದ್ದು. ಎಸ್. 59ನೇ ಪ್ರಶ್ನೆ, ಹೊಂದಿಸಿ ಬರೀರಿ ಅಂತಿದೆ. ಎಸ್. ಸಂವಿಧಾನಿಕ ಸಲಹೆಗಾರರು, ಮುಖ್ಯ ಕರಡುಗಾರರು, ಸಂವಿಧಾನ ಸಭೆಯ ಕಾರ್ಯದರ್ಶಿ, ಸಂವಿಧಾನ ಕ್ಯಾಲಿಗ್ರಫರ್ ಅಂತೇಳಿ ಬರಹಗಾರರು ಅಂತೇಳಿ 1 2 3 and 4 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ 3ನೇದು. ಎಸ್. 3 ಹೇಗೆ ಅಂತಂದ್ರೆ ಸಂವಿಧಾನಿಕ ಸಲಹೆಗಾರನಾಗಿ BN ರಾವ್, 1 B ಅಂತೇಳಿ. 2ನೇದು ಮುಖ್ಯ ಕರಡುಗಾರನಾಗಿ SN ಮುಖರ್ಜಿ ಅಂತೇಳಿ. ಎಸ್. ಸಂವಿಧಾನ ಸಭೆಯ ಕಾರ್ಯದರ್ಶಿಯಾಗಿ HVR ಅಯ್ಯಂಗಾರ್ ಅವರು, ಸಂವಿಧಾನ ಕ್ಯಾಲಿಗ್ರಫರ್ ಆಗಿ ಪ್ರೇಮ್ ಬಿಹಾರ್ ರೈಜಾದ್ ಅವರು ಅನ್ನುವಂಥದ್ದು ಸರಿಯಾದ ಉತ್ತರ. 60ನೇ ಪ್ರಶ್ನೆ, ಹೊಂದಿಸಿ ಬರೀರಿ ಅಂತೇಳಿ. ಎಸ್. ಒಂದು ಕಡೆ ದಿನಾಂಕ ಇಸ್ವಿ ಇದೆ, ಇನ್ನೊಂದು ಕಡೆ ಅದಕ್ಕೆ ನಡೆದಿರುವಂತ ಘಟನೆ ಇದೆ. ಅಲ್ಲಿ AB 1 2 3 and 4 ಕೊಡಲಾಗಿದೆ. ಇಲ್ಲಿ ಕೂಡ ಸರಿಯಾದ ಉತ್ತರ ಯಾವುದಂತಂದ್ರೆ 2ನೇದು. ಎಸ್. 1 ಡಿಸೆಂಬರ್ 9 1946 ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆಯಿತು. ಡಿಸೆಂಬರ್ 13 1946 ದೇಹಗಳ ನಿರ್ಣಯನ ಮಂಡನೆ ಮಾಡಿದರು ಡಾಕ್ಟರ್ ಜವಾಹರ್ಲಾಲ್ ನೆಹರು ಅವರು. ಆಗಸ್ಟ್ 29 1947 ಅನ್ನುವಂಥದ್ದು ಕರಡು ಸಮಿತಿ ರಚನೆ ಆಯಿತು. ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ. ನವೆಂಬರ್ 26 1949 ಅಂದ್ರೆ ಸಂವಿಧಾನ ಅಂಗೀಕಾರದಂತ ದಿನ. 61ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂತೇಳಿ? JB ಕೃಪಲಾನಿ, ಎಸ್. ಗೋಪಿನಾಥ್ ಬೋರ್ಡಾಲಿಯೋಯಿ, 3ನೇದು SC ಮುಖರ್ಜಿ, 4ನೇದು BR ಅಂಬೇಡ್ಕರ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ JB ಕೃಪಲಾನಿ. 62ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ನಿಯಮಗಳ ಸಮಿತಿ ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತೇಳಿ? ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, C. ರಾಜಗೋಪಾಲಾಚಾರಿ, 4 ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದ ಉತ್ತರ ಯಾವುದಂತಂದ್ರೆ ರಾಜೇಂದ್ರ ಪ್ರಸಾದ್ ಅಂತೇಳಿ.
63ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಸದಸ್ಯರು ಆಗಿರಲಿಲ್ಲ ಅಂತೇಳಿ. ಇದಕ್ಕೆ ಉತ್ತರ ಗೊತ್ತಾಗಬೇಕಂತಂದ್ರೆ 7 ಜನ ಸದಸ್ಯರ ಹೆಸರು ಗೊತ್ತಿರಲೇಬೇಕು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಕೆ ಎಂ ಮುನಿಸಿ, ಜವಾಹರ್ಲಾಲ್ ನೆಹರು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಜವಾಹರ್ಲಾಲ್ ನೆಹರು ಅವರು 7 ಜನ ಸದಸ್ಯರ ಕರಡು ಸಮಿತಿಯ ಸದಸ್ಯರಾಗಿ ಕೆಲಸವನ್ನ ಮಾಡಲಿಲ್ಲ. 64ನೇ ಪ್ರಶ್ನೆ, ಅಲ್ಪಸಂಖ್ಯಾತರ ಉಪ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ. ಮೈನಾರಿಟೀಸ್ ಸಬ್ ಕಮಿಟಿ ಅಂತೇಳಿ. ಎಚ್ ಸಿ ಮುಖರ್ಜಿ, ಬಿ ಎಲ್ ಮಿತ್ತರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಜೆ ಬಿ ಕೃಪಲಾನಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಎಸ್ ಸಿ ಮುಖರ್ಜಿ. ಭಾರತದ ಸಂವಿಧಾನದಲ್ಲಿನ ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತೇಳಿ. ಆಸ್ಟ್ರೇಲಿಯಾ, ಜರ್ಮನಿ, ಐರ್ಲ್ಯಾಂಡ್, 4ನೇದು ಫ್ರಾನ್ಸ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಐರ್ಲ್ಯಾಂಡ್ ಸಂವಿಧಾನದಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನ ಎರವಲು ಪಡೆಯಲಾಗಿದೆ. 66ನೇ ಪ್ರಶ್ನೆ, ಸಂಸದೀಯ ಸರಕಾರ ಮತ್ತು ಕಾನೂನಿನ ಆಳ್ವಿಕೆ ತತ್ವಗಳನ್ನ ಎಲ್ಲಿಂದ ಎರವಲು ಪಡೆಯಲಾಗಿದೆ. ದಕ್ಷಿಣ ಆಫ್ರಿಕಾದ ಸಂವಿಧಾನ, ರಷ್ಯಾ ಸಂವಿಧಾನ, ಬ್ರಿಟಿಷ್ ಸಂವಿಧಾನ, ಅಮೆರಿಕ ಸಂವಿಧಾನ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. 67ನೇ ಪ್ರಶ್ನೆ, ಸಂವಿಧಾನದಲ್ಲಿನ ಸಮವರ್ತಿ ಪಟ್ಟಿ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಪಡೆಯಲಾಗಿದೆ. ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಜಪಾನ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ದೇಶದಿಂದ ಸಮವರ್ತಿ ಪಟ್ಟಿಯ ಪರಿಕಲ್ಪನೆಯನ್ನು ತೆಗೆದುಕೊಳ್ಳಲಾಗಿದೆ. 68ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿನ ಮೂಲಭೂತ ಕರ್ತವ್ಯಗಳನ್ನ ಯಾವ ದೇಶದ ಸಂವಿಧಾನದಿಂದ ಸೇರಿಸಲಾಗಿದೆ ಅಂದ್ರೆ ಫ್ರಾನ್ಸ್, ಬ್ರಿಟನ್, ರಷ್ಯಾ, ಜರ್ಮನಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಅಂದ್ರೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಭಾರತದ ಸಂವಿಧಾನಕ್ಕೆ 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿದೆ. 11ನೇ ಮೂಲಭೂತ ಕರ್ತವ್ಯವನ್ನ 86ನೇ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ. 69ನೇ ಪ್ರಶ್ನೆ, ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಿದೆ. ಐರ್ಲ್ಯಾಂಡ್, ಕೆನಡಾ, ದಕ್ಷಿಣ ಆಫ್ರಿಕಾ, ಅಮೆರಿಕ ಅಂತಿದೆ. ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಆರ್ಟಿಕಲ್ 368ನೇ ವಿಧಿಯಡಿಯಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತ ಪ್ರಕ್ರಿಯೆ ಕುರಿತು ತಿಳಿಸುತ್ತದೆ. 70ನೇ ಪ್ರಶ್ನೆ, ಪೀಠಿಕೆಯಲ್ಲಿರುವ ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಎಂಬ ಪದಗಳನ್ನ ಯಾವ ಕ್ರಾಂತಿಯಿಂದ ಅಥವಾ ಸಂವಿಧಾನದಿಂದ ಪಡೆಯಲಾಗಿದೆ ಅಂತೇಳಿ. ಚೀನಾ ಕ್ರಾಂತಿ, ಫ್ರೆಂಚ್ ಕ್ರಾಂತಿ, ರಷ್ಯಾ ಕ್ರಾಂತಿ, ಅಮೆರಿಕ ಕ್ರಾಂತಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಫ್ರೆಂಚ್ ಸಂವಿಧಾನ ಅಂತೇಳಿ. 1789ರ ಫ್ರೆಂಚ್ ಕ್ರಾಂತಿಯ ಘೋಷವಾಕ್ಯವಾದಂಥ ಸ್ವತಂತ್ರ, ಸಮಾನತೆ, ಭ್ರಾತೃತ್ವ ಎಂಬ ಆದರ್ಶಗಳನ್ನ, ಆ 3 ಪದಗಳನ್ನ ಫ್ರೆಂಚ್ ಸಂವಿಧಾನ ಅಥವಾ ಫ್ರೆಂಚ್ ಕ್ರಾಂತಿಯಿಂದ ಎರವಲು ಪಡೆಯಲಾಗಿದೆ. ಈಗ ಕೇಳಿದಂಥ ಅಥವಾ ಚರ್ಚೆ ಮಾಡಿದಂಥ 70 ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಮುಖವಾದಂಥ ಪ್ರಶ್ನೆಗಳು. ಇವು ನಿಮ್ಮ ಮುಂದೆ ಬರುವಂತ ಪರೀಕ್ಷೆಗಳಿಗೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.